ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸುತ್ತಿರುವ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಶಾಸಕ ಎಚ್.ಡಿ. ರೇವಣ್ಣ ಅವರನ್ನ ಬಂಧಿಸಬೇಕು ಎಂದು ಆಗ್ರಹಿಸಿ ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಮಂಗಳವಾರ ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ನಗರದ ಹೊಸ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರಜ್ವಲ್ ರೇವಣ್ಣ ಅವರ ಭಾವಚಿತ್ರವಿರುವ ಬ್ಯಾನರ್ ಅನ್ನು ಕಾಲಿನಿಂದ ತುಳಿದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಪ್ರತಿಭಟನಾಕಾರರು. ಈ ಸಂದರ್ಭದಲ್ಲಿ ಗಮನ ಮಹಿಳಾ ಸಂಸ್ಥೆಯ ಮುಖ್ಯಸ್ಥೆ ಶಾಂತಮ್ಮ ಮಾತನಾಡಿ, ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ. ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿವೆ. ಈ ವಿಡಿಯೋದಲ್ಲಿ ಇರುವ ಮಹಿಳೆಯರ ಮಾನ ಹರಾಜಾಗಿದೆ. ಕೂಡಲೇ ಅವರು ಪ್ರಪಂಚದಲ್ಲಿ ಎಲ್ಲೇ ಅಡಗಿದ್ರು ಬಂಧಿಸಿ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು. ಇದು ದೇಶವೇ ತಲೆ ತಗ್ಗಿಸುವಂತಹ ಕೃತ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಬಂಧನ ಮಾಡಲೇಬೇಕು. ಪಿಚಾಚನೆ ಕೂಡಲೇ ಬಂಧನ ಮಾಡಲೇಬೇಕು. ಬಂಧಿಸಿ 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 ಪಿಚಾಚಿ ರೇವಣ್ಣನಿಗೆ ರೇವಣ್ಣನಿಗೆ ಇವತ್ತೇನು ಇಡೀ ರಾಜ್ಯಾದ್ಯಂತ ತಲೆ ತಗ್ಗಿಸುವಂತ ಕೆಲಸ ಇವತ್ತು ಹಾಸನ ಜಿಲ್ಲೆಯಲ್ಲಿ ಹಾಸನ ಒಂದು ಪ್ರಜಾಪ್ರಭುತ್ವದ ಪ್ರತಿನಿಧಿ ಅಂತ ಹೇಳ್ಕೊಂಡು ಓಡಾಡುತ್ತಾ ಇರುವಂತ ಒಬ್ಬ ಪ್ರತಿನಿಧಿ ಇವತ್ತು ಮಾಡಿದ್ದಾರೆ. ಇವತ್ತು ಹೇಳ್ಬೋದು, ಇವತ್ತು ಹೆಣ್ಣು ಮಕ್ಕಳು ಇಡೀ ಹೆಣ್ಣು ಮಕ್ಕಳ ಮಹಿಳೆಯರಿಗೆ ಮಾಡಿದಂತ ಅವಮಾನ ಆಗಿದೆ. ಇಡೀ ಮಹಿಳೆಯರವನ್ನ ಅಶ್ಲೀಲ ವಿಡಿಯೋಗಳನ್ನ ಇವತ್ತು ವಿಡಿಯೋ ಮಾಡಿ ಚಿತ್ರೀಕರಿಸಿ ಒಂದು ಅವನ ಮೊಬೈಲ್ ನಲ್ಲಿ ಇಟ್ಕೊಂಡು ವಿಕೃತ ಕಾಮ ಪಿಶಾಚಿ ತರ ಕಾಮವನ್ನ ಅವನ ಅತ್ಯಾಚಾರ ಮಾಡಿ ಇವತ್ತು ನಾವು ಹೆಣ್ಮಕ್ಳು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇದೀವ ಅಥವಾ ಪ್ರಜಾಪ್ರಭುತ್ವದಲ್ಲಿ ಇದೀವ, ದೇಶದಲ್ಲಿ ಇದೀವ, ಇಲ್ಲ ಬೇರೆ ಎಲ್ಲಾದ್ರೂ ಇದೀವ ಅನ್ನೋದು ನಮ್ಗೆ ಇವತ್ತು ಅನುಮಾನ ಆಗ್ತಾ ಇದೆ. ಯಾಕಂತಂದ್ರೆ ಇವತ್ತು ಬಟ್ಟೆಗೆ ತಗೊಂಡೋಗಿದ್ದಾರೆ. ಈ ವಿಡಿಯೋನಲ್ಲಿ ಇರೋ ಹೆಣ್ಮಕ್ಳು ಅವರ ಮುಂದಿನ ಜೀವನ ಏನು, ಅವರ ಬದುಕೇನು, ಅವ್ರ ಸಾಯವರೆಗೂ ಇದು ನೊಂದು ಬದುಕಬೇಕಾ, ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಬೇಕಾ, ಇಲ್ಲ ಮನೆಯಲ್ಲಿ ಹಿಂಸೆ ಪಟ್ಕೊಂಡು ಸಾಯ್ಬೇಕಾ? ಅವರು ಅದನ್ನ ಅಲ್ಲ, ಹೆಣ್ಮಕ್ಳನ್ನ ಇವನು ಇಷ್ಟು ಕ್ರೂರಾಗಿ ನಡೆಸ್ಕೊಂಡಿದ್ದವನ್ನ ಅದನ್ನ ತಂದು ಬೀದಿನಲ್ಲಿ ಹರಾಜು ಹಾಕಿದಾರಲ್ಲ, ಪಾರ್ಕ್ಗಳಲ್ಲಿ ಬಿಸಾಕಿದಾರಲ್ಲ. ಪೆನ್ ಡ್ರೈವ್ ಏನ್ರಿ ಇವ್ರು ಓದಿರೋದು, ಏನ್ರಿ ಇವ್ರು ಕಲ್ತಿರೋದು? ಇವರು ಎಜುಕೇಟೆಡ್ ಬ್ರೂಟ್ಸಾ? ಇವರು ವಿದ್ಯಾಭ್ಯಾಸ ಮಾಡಿದಾರ? ಇವರು ವಿದ್ಯಾಭ್ಯಾಸ ಮಾಡಿರೋರು ಕೂಡ ಇಂಥ ಕೆಲಸಗಳು ಮಾಡೋದಿಲ್ಲ. ನಿಜವಾಗೂ ಇಂಥ ಕಿರಾತಕರು ಇರುವಂಥ ಒಂದು ನಾಡಲ್ಲಿ ನಾವು ಇದ್ದೀವಲ್ಲ, ನಾವು ತಲೆ ತಗ್ಗಿಸ್ಬೇಕು. ತಾಯಿ ವಯಸ್ಸಿನೊಳಗೆ